ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಯಾವ ಶುಭ ಸಮಯದಲ್ಲಿ ನಾವು ಪೂಜೆ ಮತ್ತು ದಾನಗಳನ್ನು ಮಾಡಿದರೆ ಶ್ರೇಷ್ಠ, ಅದಕ್ಕೆ ಪುಣ್ಯಕಾಲ ಮತ್ತು ಮಹಾಪುಣ್ಯಕಾಲವನ್ನು ತಿಳಿಸ್ಕೊಡ್ತೇನೆ. ಹಾಗೂ ನಾವು ಸ್ನಾನದ ನೀರಿನಲ್ಲಿ ಯಾವ ಒಂದು ವಸ್ತುವನ್ನು ಬೆರೆಸಿ ಸ್ನಾನ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಕೂಡ ತಿಳಿಸ್ತೀನಿ. ಬನ್ನಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಇನ್ನು ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಹೆಚ್ಚಿನ ಮಹತ್ವವಿದ್ದು, ಈ ಹಬ್ಬದಂದು ಗಂಗಾ ಸ್ನಾನ ಮತ್ತು ದಾನ ಮಾಡುವುದು ತುಂಬ ವಿಶೇಷ ಸ್ಥಾನವನ್ನು ಹೊಂದಿದ್ದು, ಇನ್ನು ಈ ದಿನ ಸೂರ್ಯನು ದಕ್ಷಿಣಾಯದಿಂದ ಉತ್ತರಾಯಣವಾಗುತ್ತಾನೆ. ಉತ್ತರ ಗೋಳಾರ್ಧವು ಸೂರ್ಯ ಕನ್ನಡ ಕಡೆಗೆ ತಿರುಗುತ್ತದೆ. ಹಾಗೆ ಜ್ಯೋತಿಷ ನಂಬಿಕೆಗಳ ಪ್ರಕಾರ ಈ ದಿನ ನಾವು ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇನ್ನು ಈ ಹಬ್ಬವನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಜನವರಿ 15ನೇ ತಾರೀಕು ಆಚರಣೆಯನ್ನು ಮಾಡ್ತೇವೆ. ಯಾಕಪ್ಪ ಅಂದರೆ ನಮಗೆ ಜನವರಿ 15 ಬೆಳಗ್ಗೆ 2:54ಕ್ಕೆ ಮಕರ ರಾಶಿಗೆ ನಮಗೆ ಸೂರ್ಯ ಪ್ರವೇಶಿಸೋದ್ರಿಂದ ನಾವು ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬವನ್ನು ಸೋಮವಾರ ಆಚರಣೆ ಮಾಡಬೇಕು. ಇನ್ನು ಮುಖ್ಯವಾಗಿ ಮಕರ ಸಂಕ್ರಾಂತಿಯ ಹಬ್ಬವನ್ನು ಸೂರ್ಯನ ಆಧಾರದ ಮೇಲೆ ನಾವು ಲೆಕ್ಕ ಹಾಕುವ ಮೂಲಕ ಆಚರಣೆ ಮಾಡ್ತೇವೆ. ಹಾಗಾಗಿ ನಾವು ಸೋಮವಾರನ ಆಚರಣೆ ಮಾಡಬೇಕು. ಇನ್ಮೇಲೆ ಹಗಲು ಅಧಿಕವಾಗಿರುತ್ತದೆ, ರಾತ್ರಿಗಳು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಮುಖ್ಯವಾಗಿ ನಾವು ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆ ಮತ್ತು ದಾನಗಳನ್ನು ಮಾಡಲು ತುಂಬ ಮಂಗಳಕರ ಅಂತ ನೋಡೋದಾದರೆ, ನಮಗೆ ಜನವರಿ 15ರಂದು ಬೆಳಗ್ಗೆ 7:55 AM ಸಂಜೆ 5:46 PM ನಮಗೆ ಪುಣ್ಯಕಾಲವಿದೆ. ಈ ಸಮಯದಲ್ಲಿ ನಾವು ಪೂಜೆ ಮತ್ತು ದಾನಗಳನ್ನು ಮಾಡಿದರೆ ತುಂಬ ಶ್ರೇಷ್ಠ. ಇನ್ನು ಮಹಾಪುಣ್ಯಕಾಲ ಬಂದು ನಮಗೆ 7:15 AM ಬೆಳಗ್ಗೆ 9 AM ಮಹಾಪುಣ್ಯಕಾಲ ಇದೆ. ಏನು ಈ 7:15ರಿಂದ 9:06 AM ಇದೆ. ಈ ಶುಭ ಸಂದರ್ಭದಲ್ಲಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದಾನ ಮತ್ತು ಪೂಜೆಗಳನ್ನು ಮಾಡಿಸಿದರೆ ಸಂಕ್ರಾಂತಿಯಲ್ಲಿ ತುಂಬ ಒಳ್ಳೆಯದು. ಇನ್ನು ಹಿಂದೂ ಧರ್ಮ ಮತ್ತು ವೇದಗಳಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಮಹಾಪರ್ವ ಎಂದು ಕೂಡ ಕರೆತೇವೆ. ಇನ್ನು ಗಂಗಾ ಸ್ನಾನ ಮಾಡುವುದರಿಂದ ನಮಗೆ ಸಕಲ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ. ಹಾಗೂ ನಮ್ಮ ಜೀವನದಲ್ಲಿರುವಂತಹ ಸಂಕಷ್ಟಗಳು ಕೂಡ ದೂರವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಸಂಕ್ರಾಂತಿ ದಿನದಂದು ನಾವು ದಾನ, ತಪಸ್ಸು ಮತ್ತು ಜಪಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡ್ತಾ ಬಂದಿದ್ದೇವೆ. ಇನ್ನು ಮಕರ ಸಂಕ್ರಾಂತಿಯ ದಿನದಂದು ನಾವು ಸ್ನಾನದ ನೀರಿಗೆ ಕಪ್ಪು ಎಳ್ಳು ಸ್ವಲ್ಪ ಮತ್ತು ಗಂಗಾ ಜಲವನ್ನು ನೀರಿನಲ್ಲಿ ಸೇರಿಸಿ ಈ ದಿನ ನಾನು ಹೇಳಿರುವಂಥ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ಮನೆಯಲ್ಲಿ ಪೂಜೆ ಮಾಡಿ ಬ್ರಾಹ್ಮಣರಿಗೆ ಇಲ್ಲ ಯಾವ್ದಾದ್ರು ನಿರ್ಗತಿಕರಿಗೆ ದಾನವನ್ನು ಕೊಡೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ನಮ್ಮ ಜಾತಕದಲ್ಲಿನ ಗೃಹ ದೋಷಗಳು ಕೂಡ ದೂರವಾಗುತ್ತದೆ. ಅಲ್ಲದೆ ಶನಿ ದೋಷ ಕೂಡ ಏನಾದರೂ ಇದ್ದರೆ ನಾವು ಎಳ್ಳನ್ನು ದಾನ ಕೊಡೋದ್ರಿಂದಲೂ ತುಂಬ ಒಳ್ಳೆಯದು. ಇದಲ್ಲದೆ ಸೂರ್ಯ ದೇವನ ಆಶೀರ್ವಾದವೂ ನಮಗೆ ಸಿಗುತ್ತದೆ. ಹಾಗಾಗಿ ನಾವು ಈ ದಿನ ಸೂರ್ಯ ದೇವನನ್ನು ಕೂಡ ಮುಖ್ಯವಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಮಕರ ಸಂಕ್ರಾಂತಿಯ ದಿನ ನಮಗೆ ಸೂರ್ಯ ಉತ್ತರದ ಕಡೆಗೆ ಚಲಿಸುತ್ತಾನೆ. ವಿಶೇಷವಾಗಿ ನಾವು ಈ ದಿನ ಸೂರ್ಯ ದೇವನಿಗೆ ಆಜ್ಞವನ್ನು ಅರ್ಪಿಸಿಬಿಟ್ಟು ಪೂಜೆಯನ್ನು ಮಾಡಬೇಕು. ಇದರಿಂದ ನಮಗೆ ಗೌರವ, ಸಂಪತ್ತು, ಆರೋಗ್ಯ ಕೂಡ ಸಿಗುತ್ತೆ. ಜೊತೆಗೆ ಈ ದಿನದ ವಿಶೇಷ ತಿನಿಸದ ಬಂದುಬಿಟ್ಟು ನಮಗೆ ಪೊಂಗಲ್ ಅಂದರೆ ಬೆಲ್ಲದ ಅನ್ನ ಅನ್ಬೋದು. ಇನ್ನು ಬಟ್ಟೆ ಬಂದುಬಿಟ್ಟು ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ, ಅದು ಸೂರ್ಯನಿಗೆ ಒಳ್ಳೆಯದು. ಅಲ್ಲದೆ ಎಳ್ಳು ನಲ್ಲಿ ಮಾಡಿರುವಂತಹ ಸಿಹಿ ತಿಂಡಿ ಆಗಿರ್ಬೋದು, ಕಿಚಡಿ, ರೊಟ್ಟಿ, ಈ ಥರ ತಿನಿಸುಗಳು ತುಂಬ ವಿಶೇಷವಾಗಿ ನಾವು ಈ ಹಬ್ಬಗಳಲ್ಲಿ ಆಚರಿಸ್ತೇವೆ. ಇನ್ನು ಸಂಜೆಯ ಸಮಯದಲ್ಲಿ ನಾವು ಚಿಕ್ಕ ಮಕ್ಕಳ ಕೈಯಲ್ಲಿ ಎಳ್ಳು ಮತ್ತು ಕಬ್ಬು ಈ ಥರ ಕೊಟ್ಬಿಟ್ಟು ಎಳ್ಳು ಬೀರೋಕ್ಕೆ ಕಳಿಸ್ತೀವಿ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ, ಸಣ್ಣ ಹುಡುಗರಿಗೆ ತುಂಬ ವಿಶೇಷವಾಗಿ ಆಚರಿಸ್ತಾರೆ. ಅಲ್ಲದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಗಾದೆ ಕೂಡ ಇದೆ. ಇನ್ನು ಇದು ತುಂಬ ವಿಶೇಷ. ಹಾಗಾಗಿ ಈ ಸಮಯದಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ. ಹಾಗೆ ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯನ ಪೂಜೆಗೆ ಹಾಗೂ ದಾನ ಮತ್ತು ಇದಕ್ಕೆ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಇನ್ನು ಇದರಿಂದ ಇವೆಲ್ಲ ಮಾಡೋದ್ರಿಂದ ನಮಗೆ ಜೊತೆ ಕುಟುಂಬದ ಸದಸ್ಯರೊಂದಿಗೆ ನಾವು ಈ ರೀತಿಯಾಗಿ ಆಚರಣೆ ಮಾಡೋದ್ರಿಂದ ನಮಗೆ ಏನೋ ಮನಸ್ಸಿಗೆ ಶಾಂತಿ ಈ ರೀತಿಯಾಗಿ ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ನಾವು ದಾನಗಳನ್ನು ಮಾಡಬೇಕು ಮತ್ತು ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.